ಇವತ್ತು ದೇವರ ಹೆಸರಿನ ಮೇಲೆ ರಾಜಕೀಯ, ಧರ್ಮದ ಹೆಸರಿನ ಮೇಲೆ ರಾಜಕೀಯ, ಧರ್ಮದ ಮಧ್ಯ ಬೆಂಕಿ. ಎಷ್ಟು ಬೆಂಕಿ ಹಚ್ಚಿದ್ರಪ್ಪ? ಡಬಲ್ ಇಂಜಿನ್ ಸರ್ಕಾರ ಈ ರಾಜ್ಯದಲ್ಲಿ. ಹಿಜಾಬ್ ಮೇಲೆ ಬೆಂಕಿ, ಸಿಎ ಮೇಲೆ ಬೆಂಕಿ, NRC ಅಂತ, CA ಅಂತ, ಏನು ಅಜಾನ್ ಅಂತ, ಹಿಜಾಬ್ ಅಂತ ಏನೇನು ಮಾಡಿದ್ರು ಅರ್ಥ ಮಾಡ್ಕೊಡ್ರಿ. ಇನ್ನೊಂದು ಸಾರಿ ಏನಾದ್ರೂ ಇವ್ರಿಗೆ ಅಧಿಕಾರ ಈ ದೇಶದಲ್ಲಿ ಕೊಟ್ಟಿದ್ದೆ ಕರೆ ಆದ್ರ ಈ ದೇಶವನ್ನ ಒರಿತರ ಎಚ್ಚರದಿಂದ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಂಡು ಮತವನ್ನು ಚಲಾಯಿಸುವಂತ ಸಂದರ್ಭ ಇವತ್ತು ಬಂದಿದೆ. ಬಂಧುಗಳೇ, ಅರ್ಥ ಮಾಡ್ಕೋಬೇಕು. ಇನ್ನೊಂದ್ಸಾರಿ ಏನಾದ್ರೂ ಅಧಿಕಾರ ಕೊಟ್ಟಿದ್ದ ಕರೆ ಆದ್ರೆ ಈ ದೇಶವನ್ನ ಒಡಿತ. ಇವತ್ತು ಸಂವಿಧಾನವನ್ನ ಬದಲಿ ಮಾಡೋದಿಲ್ಲ ಅಂತೇಳಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ ಇವತ್ತು. ಆದ್ರೆ ಅವರ ಸಂಸದರೇ ಹೇಳ್ತಿದ್ರು ಸಂವಿಧಾನವನ್ನ ಬದಲಿ ಮಾಡುತ್ತೀವಿ ಅಂತೇಳಿ. ಯಾರ್ಯಾರು ಸಂವಿಧಾನ ಬದಲಿ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆಲ್ಲರಿಗೆ ಟಿಕೆಟ್ ಕಟ್ ಮಾಡಿದ್ರು. ಗೊತ್ತಿಲ್ಲ, ಅವ ಓದಿದ್ನಲ್ಲ ಅಲ್ಲಿ ಒಬ್ಬ ಕಾರವಾರದಾಗ, ಅನಂತಕುಮಾರ್ ಹೆಗಡೆ, ಅವನ್ ಟಿಕೆಟ್ ಕಟ್, ಪ್ರತಾಪ್ ಸಿಂಹನ್ ಟಿಕೆಟ್ ಕಟ್, ಪಿಟೀಲ್, ನಳಿನ್ ಕುಮಾರ್ ಪಿಟೀಲ್, ಅವ ಪಿಟೀಲ್ ಬಾರಿಸ್ತಾರಲ್ಲ, ಅವನ್ ಟಿಕೆಟ್ ಕಟ್. ಯಾಕ? ಅವ್ರು ಸತ್ಯ ಮಾತಾಡ್ಬಿಟ್ರು ಅಂತೇಳಿ ಅವ್ರು ಹರಿಬರ ಮಾತಾಡಿದ್ರು. ಅವರು ಅದಕ್ಕೆ ಕಟ್. ಅವರು ಮೊದಲೇ ಪ್ರಣಾಳಿಕೆಯಲ್ಲಿ ನೋಡ್ರಿ ಕಾಮನ್ ಸಿವಿಲ್ ಕೋಡ್ ಅಂತ ಹೇಳ್ತಾರ. ಕಾಮನ್ ಸಿವಿಲ್ ಕೋಡ್, ಕಾಮನ್ ಸಿವಿಲ್ ಕೋಡ್ ಅಂದ್ರೆ ಏನು ಅರ್ಥ ಮಾಡ್ಕೊಂಡ್ರಿ ಯಾರ ಯುವಕರ? ಮಾಡ್ಕೊಂಡ್ರಿ? ಕಾಮನ್ ಸಿವಿಲ್ ಕೋಡ್ ಅಂದ್ರೆ ಏನು? ಎಲ್ಲರಿಗೂ ಒಂದು ಸಮಾನವಾದ ಕಾನೂನನ್ನು ತರೋದು. ಅಂದ್ರೆ ಸಂವಿಧಾನ ಬದಲಿ ಮಾಡೋದು ಗ್ಯಾರಂಟಿ. ಎಲ್ಲರಿಗೂ ಒಂದೇ ಕಾನೂನು, ಒಂದೇ ಸಮಾನತೆಯನ್ನು ತರೋದು. ಅಂದ್ರೆ ಎಲ್ಲಾ ರಿಸರ್ವೇಶನ್ ಕ್ಯಾನ್ಸಲ್. SC ಹೋಗುತ್ತೆ, ST ಹೋಗುತ್ತೆ, 2A ಹೋಗುತ್ತೆ, ಇನ್ಯಾವುದವ್ರಿ ಮೈನಾರಿಟಿ ಹೋಗುತ್ತೆ, ಎಲ್ಲ ಹೋಗುತ್ತೆ. ಅದೇ ಉದ್ದೇಶ ಕಾಮನ್ ಸಿವಿಲ್ ಕೋಡ್. ಅರ್ಥ ಮಾಡಿಕೊಡ್ರಿ. ಅವರು ಅದನ್ನು ಜಾರಿ ಮಾಡ್ಬೇಕಂತ ಪ್ರಯತ್ನದಲ್ಲಿದ್ದಾರೆ. ಈಗ ಇದಕ್ಕೆ ತಾನೇ ತಿಮ್ಮಾಪುರ ಸಾಹೇಬ್ರು ಹೇಳಿದ್ರಲ್ಲ, ನಾವು 108 ಗುಡಿ ಕಟ್ಟಿವಿ, ಮಸೀದಿ ಕಟ್ಟಿವಿ, ಎಲ್ಲ ಕಟ್ಟಿವಿ ನಾವು ತಾಲೂಕಿನಾಗ. ಇವತ್ತೇನು ಒಂದು ದೇಶದ ಒಂದು ರಾಮನ, ನಮಗೂ ರಾಮನ ಭಕ್ತರು ನಾವು. ಯಾರಿಲ್ಲಪ್ಪ ಈ ರಾಮನ್ ನೆನೆಯೋರು? ನಾವು ಗಾಂಧೀಜಿಯವರು ಕಂಡಂತ ರಾಮನ್ನ ನೆಂಬಿದವರು ಕಾಂಗ್ರೆಸ್ನವರು. ಆದ್ರೆ ಮೋದಿ ಕಂಡಂತ ರಾಮನ್ನ ನಾವು ನೆಂಬೋದಿಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಹೇಳಿದ್ದೇವೆ. ನಾವು ಗಾಂಧೀಜಿಯವರು ಕಂಡಂತ ರಾಮನ್ನ ನೆಂಬಿದಂತವ್ರು. ಅದಕ್ಕೆ ಬಂಧುಗಳೇ ಅರ್ಥ ಮಾಡಿಕೊಡ್ರಿ. ಇವತ್ತು ರಾಜ್ಯದಲ್ಲಿ ಇವತ್ತು ನಮ್ಮ ಸರ್ಕಾರ ಕೇವಲ 9 ತಿಂಗಳಲ್ಲಿ ಈಗಾಗಲೇ ಹಿರಿಯರು ಮಾತಾಡಿದ್ದಾರೆ. ಇವತ್ತು ನಾವು ಏನು ಜನರಿಗೆ ಪ್ರಮಾಣ ಮಾಡಿ ಅಧಿಕಾರವನ್ನು ತೆಗೆದುಕೊಂಡ್ವಿ, ಅದರ ತಕ್ಕ ಇವತ್ತು 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂತೇಳಿ 5 ಗ್ಯಾರಂಟಿಯನ್ನು ಕೊಟ್ವಿ. ಅದರ ಜೊತೆಗೆ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತ ಅನೇಕ ಅಂಶಗಳಲ್ಲಿ ಇವತ್ತು 68 ಇವತ್ತು ಯೋಜನೆಗಳನ್ನ ಹೊಸದಾಗಿ ಇವತ್ತು ಈ ರಾಜ್ಯದ ಜನತೆಗಾಗಿ ಇವತ್ತು ಜಾರಿಯನ್ನು ತರಲಾಗಿದೆ. ಇನ್ನು 10 ಹಲವಾರು ಯೋಜನೆಗಳಿದಾವೆ. ನಾನು ಯಾವ ಧೈರ್ಯದ ಮೇಲೆ ಇವತ್ತು ವೇದಿಕೆಯಲ್ಲಿ ಮಾತಾಡ್ತೀನಿ? ಇವತ್ತು ನನಗೆ 30,007 ಮತವನ್ನು ಕೊಟ್ಟು ನೀವು ಆಶೀರ್ವಾದ ಮಾಡಿದ್ರ ಸಂಯುಕ್ತ ಪಾಟೀಲ್ಗೆ 40,007 ಮತವನ್ನು ಕೊಟ್ಟೇ ಕೊಡ್ತೀನಿ. ನನಗೆ ಭರವಸೆ ನನಗೆ. ಯಾಕೆ ಭರವಸೆ ಇದೆ ಅಂದ್ರೆ ನಾವು ಕೊಟ್ಟ ಮಾತಂತೆ ನಡೆದಿದ್ದೇವೆ. ಅನ್ನ ಬಸವಣ್ಣನವರಲ್ಲಿ ನಾಡಿನಲ್ಲಿ ಹುಟ್ಟು ಜನಿಸಿದಂತವ್ರು ನಾವು. ನೋಡಿದಂತೆ ನಡೆಯದಿದ್ದರೆ ಇದೇ ಜನ್ಮ ಕಡೆ ಎನ್ನುವರು ನಾವು. ಇದೇ ಜನ್ಮ ಕಡೆ ಎನ್ನುವರು. ಆ ಒಂದು ಪವಿತ್ರವಾದ ಸ್ಥಳದಲ್ಲಿ ಇಟ್ಕೊಂಡಂತವ್ರು ಕೊಟ್ಟ ಮಾತನ್ನ ನಾವು ಉಳಿಸ್ಕೋಬೇಕು. ನಿಮ್ಮ ಮೇಲೆ ವಿಶ್ವಾಸ ನಂಬಿಕೆ ಇತ್ತು. ನಾನು ಈಗಾಗಲೇ ನನ್ನ ತಂಗಿಗೆ, ನನ್ನ ಸೋದರಿ ಸಂಯುಕ್ತ ಪಾಟೀಲ್ಗೆ 40,007 ಮತಗಳನ್ನ ಖಂಡಿತವಾಗಿ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ನೀವೆಲ್ಲ ಮಾಡೋಣ. ಮಾಡ್ತೀರಾ? ಕೈ ಎತ್ತಿ ಹೇಳ್ಬೇಕಲ್ಲ, ಸುಳ್ಳು ಕೊಡ್ತೀರಾ? ಮಾಡ್ತೀರಾ ಕೆಲಸ? ಇವತ್ತಿಂದ ಈ ಕ್ಷಣದಿಂದ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭ. ಈಗಾಗಲೇ ನಾವು ಪ್ರಾರಂಭ ಆಗಿದ್ದಾವೆ. ನಾಳೆ ದಿವಸನೇ 255 ಬೂತ್ಗಳ ಏನು ನನಗೆ ದುಡಿದು 30,007 ಮತಗಳನ್ನು ಹಾಕಿದಂತ
ನಮ್ಮ ಎಲ್ಲ ಬೂತ್ ಅಧ್ಯಕ್ಷರಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಹಾಕ್ತೀವಿ. ನೀವು ಮತ್ತ ಇನ್ನು 10,000 ರೋಡ್ ಜಾಸ್ತಿ ಹಾಕಿಸ್ಬೇಕು. ನೀವೇ ಬೂತ್ ಅಧ್ಯಕ್ಷರಿದ್ದೀರಿ, ನೀವೇ ಪದಾಧಿಕಾರಿಗಳಿದ್ದೀರಿ, ಯಾರನ್ನೂ ಬದಲಿ ಮಾಡಿಲ್ಲ ನಾವು, ನೀವೇ ಇರ್ತೀರಿ. ನಾಳೆ ದಿವಸನೇ ನಾವು ಸಭೆಯನ್ನು ಕರೆದಿದ್ದೀವಿ. ನಾಳೆ ಸಭೆ ಹುನಗುಂದ ಮತ್ತು ಹುನಗುಂದ ನಗರ, ಹುನಗುಂದ ತಾಲೂಕು, ಹುನಗುಂದ ನಗರ, ನಾಡಿದ್ದು ಇಳಕಲ್ ತಾಲೂಕು, ಇಳಕಲ್ ನಗರ ಸೇರಿಸಿ 2 ಸಭೆಗಳನ್ನು ನಾವು ಮಾಡ್ತೀವಿ. ಯಾಕಂದ್ರೆ ಕಳಿಸ್ತಾರೆ ಎಷ್ಟು ಹೇಗೆ ಮಾಡಿದೀವಿ, ಹೇಗೆ ನಾವು ಚುನಾವಣೆಯನ್ನ ಮಾಡಬೇಕು ಅನ್ನೋದನ್ನ ಮಾಡಿದೀವಿ ಅನ್ನೋದು ನಿಮ್ಗೆ ಗೊತ್ತೈತಿ. ಯಾಕಂದ್ರ ಇದ ದಡ್ಡ ಗುಜರಾತ್ ಇಂದ ಬಂದಿತ್ತಂದ ಇಲ್ಲಿ ಪ್ರಚಾರವನ್ನು ಸಾಲಿಲ್ಲ ಅಂತೇಳಿ. ಇಲ್ಲಿ ಅವರಲ್ರಿ ಗುಜರಾತ್ ಇಂದ ಬಂದಿದ್ರು, ಗುಜರಾತ್ ಇಂದ ಎಲೆಕ್ಷನ್ ಮಾಡಕ್ ಕರ್ಕೊಂಡ್ ಬಂದಿದ್ರು. ಇಲ್ಲಿ ನನ್ನ ತಾಲೂಕ್ನಾಗ 50 ಮಂದಿ ಇದ್ರು. ಏನೇನ್ ಮಾಡ್ರೆ ಗೊತ್ತೈತಿ, ನಿಮಗೂ ಗೊತ್ತೈತಿ ಏನ್ ಮಾಡ್ಬೇಕಂತೇಳಿ. ನಮಗೇನು ಕಲಿಸುವಂತ ಅವಶ್ಯಕತೆ ಇಲ್ಲ, ಯಾರಂತ್ರ ಕರೆಯುವಂಥದ್ದು ಅವಶ್ಯಕತೆ ಇಲ್ಲ. ನಾವ್ ಹೆಂಗ್ ಮಾಡ್ಬೇಕು ಚುನಾವಣೆ ಅಂತ ನಮಗ್ ಗೊತ್ತೈತಿ. ಆದ್ರೆ ಒಂದೇ ಒಂದು ಮಾತು ದಯವಿಟ್ಟು ನಾವು ವಿನಂತಿ ಮಾಡ್ಕೋತೀನಿ, ನಮ್ಮ ಬೂತ್ ಅಧ್ಯಕ್ಷರಿಗೆ ಯಾವುದೇ ಮಾತಿಗೆ ಮಾರ ಹೋಗ್ಬಾರ್ದು. ಇವತ್ತು ನಾವು ಏನ್ ನುಡಿದಂತೆ ನಡೆದಿದ್ದೀವಿ ಅನ್ನೋದು ನಿಮಗ್ ಗೊತ್ತೈತಿ. ಈಗಾಗಲೇ ನನ್ನ ಮತಕ್ಷೇತ್ರದಲ್ಲಿ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಮತ್ತು ಶಕ್ತಿ ಯೋಜನೆಯಲ್ಲಿ ಎಷ್ಟೆಷ್ಟು ಫಲಾನುಭವಿಗಳು ಇವತ್ತು ತಗೊಂಡಿದ್ದಾರೆ. ಅದ್ರಲ್ಲಿ ಬರೀ ಕಾಂಗ್ರೆಸ್ನವ್ರಿಗೆ ಎಷ್ಟೇ ಕೊಟ್ಟಿವ್, ಕಾಂಗ್ರೆಸ್ನವ್ರು ಅಷ್ಟೇ ತಗೊಂಡಾರಪ್ಪ. ನೀವು ಹೋಗಿ ಹೇಳ್ಬೇಕು ಅವ್ರಿಗೆ, ಬಿಜೆಪಿ ಅವರಿಗೆ 2,000 ರೂಪಾಯಿ ನಿಮ್ಮ ಮನೆಗೆ ಬರುತ್ತೆ, 10 kg ಅಕ್ಕಿ ಬರುತ್ತೆ. ಇವತ್ತು ಶಕ್ತಿ ಯೋಜನೆಯನ್ನು ಉಪಯೋಗ ಮಾಡ್ಕೊಂಡಿದ್ರಿ. ನಮ್ಮ ಸರ್ಕಾರ ಕೊಟ್ಟಿರುವಂತ ಯೋಜನೆ ಕಾಂಗ್ರೆಸ್ ಋಣದಲ್ಲಿದ್ದೀರಿ, ಅದಕ್ಕೋಸ್ಕರ ಆದ್ರೂ ನೀವು ಮತವನ್ನ ಕೊಡಬೇಕು ಅಂದಾಗ ಇವತ್ತು 10,000 ಮತ ಈ ಹುನಗುಂದ ಮತಕ್ಷೇತ್ರದಲ್ಲಿ ಯಾಕೆ ಜಾಸ್ತಿ ಆಗುದಿಲ್ಲ ನಾನು ನೋಡ್ತೀನಿ ಅನ್ನೋ ಮಾತನ್ನು ಕೂಡ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವ್ರಂತಾರ ಅವ್ರು ಬಸ್ನ ಹೊಡಿತಾರೆ, ಬರ್ತೈತೆ ನಾನು ಬರ್ತಾನೆ ಎಲ್ಲ ನಾನೇ ಮಾಡೀನಿ ಅಂತ ನಾವು ದಡ್ಡ ಗೊತ್ತ ದುಬ್ಬ ಚಪ್ಪಿಸ್ಕೊಳ್ಳೋ ವೇದಿಕೆ ಮೇಲೆ ನಿಂದಿರೋದಲ್ಲ, ಒಂದ್ಸರಿ ಗಟ್ಟೆ ಗೋನು ನಿಂತಿಲ್ಲ. ಅವ್ರು ಹೇಳ್ತಾನೆ ಎಲ್ಲ ಅವರೇ ಮಾಡಿತ್ತಂತ. ಅದಕ್ಕೆ ಅವ್ನು ಹೇಳಿದೆ ಕಂಠಿ ಸರ್ಕಲ್ನಾಗ ಸಾಕ್, ಕಂಠಿ ಸರ್ಕಲ್ ಬ್ಯಾಸರಾಗೈತಿ. ಈಗ ಹುನಗುಂದ ವಿಜಯ ಮಹಂತೇಶ್ವರ ಸರ್ಕಲ್ದಾಗ ವೇದಿಕೆ ಹಾಕ್ತೀನಿ, ನೀನು ತಾಕತ್ತು ತಮ್ಮಿದ್ರು ತಗೊಂಬಂದು ಬರೋದು ಕೆಲಸ ಏನ್ ಮಾಡಿ. ನಾವು ದಾಖಲೆ ಸಮೇತ ಬರ್ತೀನಿ ಹುನಗುಂದ ಮತಕ್ಷೇತ್ರದಾಗ. ನಾನು ಎಷ್ಟು ಯೋಜನೆಗಳನ್ನು ತಂದು ಈಗ ಹೊಸದಾಗಿ ಏನೂ ಮಾಡಿಲ್ಲ ಅಂತ ಮನೆ ಭಾಷಣ ಮಾಡ್ತಿದ್ದಲ್ಲ, ನಾನು ಹೇಳ್ದ ಈಗ 170 ಹಳ್ಳಿಗಳ ಕುಡಿ ನೀರಿನ ಯೋಜನೆ, 170 ಹಳ್ಳಿಗಳು. ಜೆ.ಟಿ. ಪಾಟೀಲ್ ಸಾಹೇಬ್ರೆ ನಿಮಗೂ ಸ್ಕೀಮ್ ಮಂಜೂರಿ ಆಗೈತಿ, ನನಗೂ ಆಗೈತಿ. 170 ಹಳ್ಳಿ ಡಿಬಿಟಿ ಯೋಜನೆಯಲ್ಲಿ ಇವತ್ತು ಶಾಶ್ವತ 24 ತಾಸು ಕುಡಿ ನೀರು ಎಲ್ಲ ಹಳ್ಳಿಗಳಿಗೂ. ಇವತ್ತು ಸುಮಾರು 88 ಕೋಟಿ ರೂಪಾಯಿ ಯೋಜನೆ ಇವತ್ತು ನಾನು ಪೂಜೆ ಮಾಡಿ ಮೊನ್ನೆ ತಾನೇ ಪ್ರಾರಂಭ ಮಾಡಿದ್ದೇನೆ. ಇದು ಕೆಲಸ ಅಲ್ಲ. ಹುನಗುಂದ ನಗರಕ್ಕೆ ಮೊನ್ನೆ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ 24 ತಾಸು ಕುಡಿ ನೀರಿನ ಯೋಜನೆಯನ್ನ ಹುನಗುಂದ ನಗರಕ್ಕೆ ನಾನು ಪ್ರಾರಂಭ ಮಾಡಿದ್ದೀನಿ. ನಾನು ಶಾಸಕರಾಗಿ ಬಂದ ಮೇಲೆ ಸರ್ ಇವೆಲ್ಲ. ಮತ್ತು ಇಳಕಲ್ ನಗರದಲ್ಲಿ ಹಕ್ಪತ್ರ ಅನ್ಸ್ತಾರ 5 ವರ್ಷ ಹಿಡ್ಕೊಂಡು ಕೊಟ್ಟಿದ್ದ ಡಾಡ್ಡ 5 ವರ್ಷ ಹಿಡ್ಕೊಂಡು ಕೊಟ್ಟಿದ್ದ 1500 ಹಕ್ಪತ್ರವನ್ನು ಹಂಚಿನಿ ಬಂದು ಕೂಡ ಇಳಕಲ್ ನಗರದಾಗ. ಹುನಗುಂದ ನಗರದಾಗ ಇವತ್ತು ಪಾಪ ಅದು 5 ವರ್ಷ ಆಗಿತ್ತು, 940 ಹಕ್ಪತ್ರವನ್ನು ಕೊಡ್ಲಾರ್ದ ಇಟ್ಕೊಂಡು ಕೂತಿದ್ದೆ. ಇವತ್ತು ಅಡ್ಡ ನಾನು 941 ಹಕ್ಪತ್ರ ಹಂಚಿನಿ ನಾನು ಬಂದ ಮೇಲೆ. ಅದು ಅಲ್ಲದೆ ಗ್ರಾಮೀಣ ವಸತಿ ಯೋಜನೆಗೆ ಬಸವ ವಸತಿ ಅಂಬೇಡ್ಕರ್ ಯೋಜನೆಯಲ್ಲಿ ಈಗಾಗಲೇ 1500 ಮನೆಯನ್ನ ಮಂಜೂರಾತಿ ಮಾಡಿ ಗ್ರಾಮೀಣ ಯೋಜನೆಯಲ್ಲಿ 1500 ಮನೆಗಳನ್ನ ಪ್ರಾರಂಭ ಮಾಡಿದ್ದೀನಿ. ಹುನಗುಂದ ನಗರದಲ್ಲಿ 500 ಮನೆ ಕಟ್ಟಡಕ್ಕೆ ಸ್ಯಾಂಕ್ಷನ್ ಅನ್ನು ತಂದಿದ್ದೀನಿ. ಇಳಕಲ್ ನಗರಕ್ಕೆ 100 ಇವತ್ತು ವಾಜಪೇಯಿ ಯೋಜನೆ ಅಡಿಯಲ್ಲಿ ಮನೆ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದೀನಿ. ಇವೆಲ್ಲ ಕೆಲಸ ಹೇಳ್ತಾರೆ. ಸಿದ್ದರಾಮಯ್ಯನವರು ಯೋಜನೆ ಗ್ಯಾರಂಟಿ ಕೊಟ್ಟು 1 ರೂಪಾಯಿ MLA ರೊಕ್ಕನ ಕೊಟ್ಟಿಲ್ಲ. 25 ಕೋಟಿ ರೂಪಾಯಿ ಕೊಟ್ರ. ಈಗಾಗಲೇ 25 ಕೋಟಿ ರೂಪಾಯಿ ಕೆಲಸ ಚಲೋ ಮಾಡಿದ್ವಿ ನಾವು ತಾಲೂಕಿನಾಗ. ರಸ್ತೆ ಇರ್ಬೋದು, ಕುಡಿ ನೀರು ಇರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಇವೆಲ್ಲ ಪ್ರಾರಂಭ ಮಾಡಿದ್ದಲ್ಲ. ದೊಡ್ಡನು ಕೂಡ ಸುಬ್ಬ ತೋರಿಸ್ತೀನಿ ನಾ ಏನ್ ಮಾಡಿ. ಈಗ ನಿನ್ನ ಕಂಠಿ ಸರ್ಕಲ್ ಸಾಕಾಗೈತಿ, ನಿನಗೆ ಕಂಠಿ ಸರ್ಕಲ್ದಾಗ ಮಾನ ಮರ್ಯಾದೆ ಸಿಗುದಿಲ್ಲ. ನಿನಗೆ ದಮ್ಮು ತಾಕತ್ತಿದ್ರೆ ತಾಕಲೆ ತುಂಬ. ನೀನ್ ಎಷ್ಟು 40% ಕಮಿಷನ್ ನೋಡಿದೀನಿ ಅನ್ನೋದು ನಾ ಹೇಳ್ತೀನಿ. ನಾ ಎಷ್ಟು ಕಮಿಷನ್ ತೊಗೊಂಡಿನಿ ಭ್ರಷ್ಟಾಚಾರ ನೀಡು, ಎಷ್ಟು ಅಭಿವೃದ್ಧಿ ಮಾಡಿ ಅನ್ನೋದು ನೀಡು. ಬಂದವತ್ತ ಬಾ ಇಲ್ಲಿ ವಿಜಯ ಮಾತೆ ಸರ್ಕಲ್ ಯಾಕಂದ್ರೆ ಹುನಗುಂದಕ್ಕೆ ಇಳಕಲ್ ಸಾಕಾಗೈತಿ. ಯಾಕಂದ್ರೆ ಇಳಕಲ್ಗೆ ಬರೋದಿಲ್ಲ ಗೊತ್ತೈತಿ. ಯಾಕಂದ್ರೆ ಇಳಕಲ್ ಭಾರಿ
ಇವತ್ತು ನಮ್ಮ ನೇಕಾರರ ಬಂಧುಗಳ ಪರಿಸ್ಥಿತಿ ಏನೈತಿ? ಚಮಕ, ನೂಲು, ಕಚ್ಚಾ ಮಾಲು ದರ ಏರಿಕೆ ಆಗಿದೆ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ನಮ್ಮ ಜವಳಿ ಸಚಿವರು ಇಲ್ಲೇ ಕೂತಾರ. ಇವತ್ತು ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 10 HP ಕರೆಂಟ್ ಅನ್ನು ಉಚಿತವಾಗಿ ನಾವು ನೇಕಾರರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ನೇಕಾರರಿಗೆ 10 HP ಕರೆಂಟ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ವಿ. ಇವತ್ತು 0% ದರದಲ್ಲಿ ಅವರಿಗೆ ಬಡ್ಡಿ ಸಾಲ ಕೊಡುವಂಥದ್ದು ಇರ್ಬೋದು. ಮತ್ತು ಈಗಾಗಲೇ ನಾವು ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀವಿ ಇಳಕಲ್ಲಿಗೆ ಅಂತೇಳಿ ಈಗಾಗಲೇ ನಮ್ಮ ಸಚಿವರ ಮುಂದೆ ಇಳಕಲ್ಲಿಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಪ್ರಪೋಸಲ್ ರೆಡಿ ಇದೆ. ಇವತ್ತು ಏನ್ ಮಾಡ್ಬೇಕು ನಾವು? ರೈತರಿಗೆ ಇವತ್ತು ನಾವು ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ರೀತಿಯಲ್ಲಿ ಇವತ್ತು ಬರಗಾಲದ ಪರಿಸ್ಥಿತಿಯಲ್ಲಿ ನಾನು ಇನ್ನೂ ಬಹಳಷ್ಟು ಮಾತಾಡೋದಿತ್ತು. ಇವತ್ತು 70 ವರ್ಷ ಕಾಂಗ್ರೆಸ್ನವರು ಆಳ್ವಿಕೆ ಮಾಡಿದ್ರು ಈ ದೇಶದಲ್ಲಿ ಅಂತ ಹೇಳ್ತಾರಲ್ಲ. 70 ವರ್ಷದಾಗ ಸಾಲ ಎಷ್ಟು ಮಾಡಿದೀವಪ್ಪ ನಾವು ಕಾಂಗ್ರೆಸ್ನವರು? ಕೇವಲ 53,000 ಕೋಟಿ. ಕೊನೆಯದಾಗಿ ಹೇಳ್ಬಿಡ್ತೀನಿ, 53,000 ಕೋಟಿ ದೇಶದ್ದು. 53 ಲಕ್ಷ. ನಾನು ಕೋಟೆ, ನಮ್ಮ ಕೋಟೆಗದೀವಿನ ಲಕ್ಷದೊಳಗೆ ಹೋಗಿಲ್ಲ. ನಾವು ಕಾಂಗ್ರೆಸ್ನವ್ರಲ್ಲ, ನಾವು ಬರೀ ಕೋಟೆಗಿರೋರು. ಯಾಕಂದ್ರೆ ಇವ್ರು ಬಿಜೆಪಿ ಅವ್ರಲ್ಲ. 53 ಲಕ್ಷ ನಮ್ಮ ದೇಶದ ಮೇಲೆ ಸಾಲ. 70 ವರ್ಷ ಆಡಿದ್ದು ಕಾಂಗ್ರೆಸ್ ಅಂತ ಹೇಳ್ತಾರ. ಇವರು ನರೇಂದ್ರ ಮೋದಿ ಅವರು ಬಂದ್ರಲ್ಲಪ್ಪ, ಸನ್ಮಾನ್ಯ ಮೋದಿ ಬಂದು ಎಷ್ಟು ಮಾಡಿದ್ರು? ಇವತ್ತಿಗೆ ನಮ್ಮ ದೇಶದ ಮೇಲೆ ಸಾಲ ಎಷ್ಟೈತಿ? 1,50,00,000 ಕೋಟಿ. 184 ಲಕ್ಷ ಕೋಟಿ ಸಾಲ ಈ ದೇಶದ ಮೇಲೆ. ವಿಚಾರ ಮಾಡ್ರಿ. ನೀವು ಅನ್ಕೋಬಹುದು ಮೋದಿ ಮಾಡ್ಯಾನ, ಮೋದಿ ತೀರಿಸ್ತಾನ, ಕಾಂಗ್ರೆಸ್ನವ್ರು ಮಾಡಿದ್ರು ಕಾಂಗ್ರೆಸ್ನವ್ರು ತೀರಿಸ್ತಾರಂತಲ್ಲ. ನಿಮ್ಮ ತಲೆ ಮೇಲೆ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಸಾಲ ಎತ್ತಿದಂಗದು. ಮೊನ್ನೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಪ್ರತಿಯೊಬ್ಬ ಪ್ರಜೆಯ ಮೇಲೆ 19,000 ಸಾಲ ಇದೆ ಅಂತ ಹೇಳಿ. 19,000. ಈ ದೇಶದ 139 ಕೋಟಿ ಏನು ಜನಸಂಖ್ಯೆ ಮೇಲೆ 19,000 ಕೋಟಿ, 19,000 ಇವತ್ತು ಸಾಲ ಇತ್ತಂತೆ ಅನ್ನೋ ಮಾತನ್ನು ಹೇಳಿದ್ರು. ನೆನಪಿಟ್ಟುಕೊಡ್ರಿ. ಇಷ್ಟು ಸಾಲ ಮಾಡಿ, ಇಷ್ಟು ಇವ್ರು ವಿಮಾನದಾಗ ಸೂಟು ಬೂಟ ಹಾಕೊಂಡು ಅಡ್ಡಾಡೋದ ಅವಶ್ಯಕತೆ ಐತ? ಈ ದೇಶಕ್ಕೆ ಇವ್ರ ಅವಶ್ಯಕತೆ ಐತಿಯಾ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ. ಆದ ಕಾರಣ ಸಮಯ ಬಹಳ ಆಗಿದೆ, ಹೆಚ್ಚಿಗೆ ಮಾತಾಡೋದಿಲ್ಲ. ಇವತ್ತು ನಮ್ಮ ಗುರಿ, ನಿಮ್ಮ ಗುರಿ ಒಂದೇ. ಏನು ಕಾಂಗ್ರೆಸ್ ಅನ್ನ, ಸಂಯುಕ್ತ ಪಾಟೀಲ್ ಅವರನ್ನ 40,007 ಮತಗಳಿಂದ ನಮ್ಮ ಹುಡುಗನ ಮತಕ್ಷೇತ್ರದಲ್ಲಿ ಇಟ್ಕೊಟ್ಟು ಗೆಲ್ಲಿಸೋದೆ ನಮ್ಮ ಮುಂದಿನ ನಮ್ಮೆಲ್ಲರ ಗುರಿ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ತಾವು ಈ ಸಭೆಗೆ ಆಗಮಿಸಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳು ಅರ್ಪಿಸಿ, ಇದೇ 19ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಬಾಗಲಕೋಟೆಯಲ್ಲಿ ನಮ್ಮ ಸಂಯುಕ್ತ ಪಾಟೀಲ್ ಅವರು ನಾಮಪತ್ರವನ್ನು ಸಲ್ಲಿಸ್ತಾರೆ. ದಯವಿಟ್ಟು ತಾವೆಲ್ಲರೂ ಆ ಒಂದು ನಾಮಪತ್ರ ಸಲ್ಲಿಕೆಗೆ ತಾವೆಲ್ಲ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.